ಬೆಳ್ತಂಗಡಿ ತಾಲೂಕಿನ ಆರ್ವ ನಿವಾಸಿಗಳಾದ ದಿವಂಗತ ಕಾರ್ವಿನ್ ಪಿರೇರಾ 70 ವರ್ಷ ಅವರ ಕುಟುಂಬ ತಮ್ಮ ಆದರ್ಶ ನಿರ್ಧಾರದ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನೆಗಾಗಿ ದೇಹದಾನ ಮಾಡುವ ಮೂಲಕ ಕಾರ್ವಿನ್ ಪಿರೇರಾ ಮಾದರಿಯಾಗಿದ್ದಾರೆ. ದೇಹವನ್ನು ಅವರ ಕುಟುಂಬದವರು ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜಿಗೆ ದಾನವಾಗಿ ಹಸ್ತಾಂತರಿಸಿದ್ದಾರೆ. ಮೃತರ ಪುತ್ರಿ ಶಿಕ್ಷಕಿಯೂ ಆಗಿರುವ ಫ್ಲೇವಿ ಡಿಸೋಜಾ ಅವರು ಈ ನಿರ್ಧಾರ ಕೈಗೊಂಡಿದ್ದರು. ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಮಂಗಳೂರು ದಕ್ಷಿಣ ವಲಯದ ಅಧ್ಯಕ್ಷೆಯಾಗಿದ್ದ ಅವಧಿಯಲ್ಲಿ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ಆಯೋಜಿಸಿದ್ದ ದೇಹದಾನ ಜಾಗೃತಿ ಶಿಬಿರದಲ್ಲಿ ಭಾಗವಹಿಸಿ ದೇಹದಾನದ ಮಹತ್ವವನ್ನು ಫ್ಲೇವಿ ಡಿಸೋಜಾ ಅರಿತುಕೊಂಡಿದ್ದರು. ಬಳಿಕ ಈ ವಿಷಯವನ್ನ ಕುಟುಂಬದವರೊಂದಿಗೆ ಚರ್ಚಿಸಿ ವೈದ್ಯಕೀಯ ಶಿಕ್ಷಣಕ್ಕೆ ಮೃತದೇಹದ ಅಗತ್ಯತೆಯನ್ನ ಮನವರಿಕೆ ಮಾಡಿಕೊಟ್ರು. ಫ್ಲೇವಿ ಡಿಸೋಜಾ ಮತ್ತು ಪತಿ ಫೆಲಿಕ್ಸ್ ಡಿಸೋಜಾ, ಮಗ ನವೀನ್ ಕುಟುಂಬದ ಈ ಆದರ್ಶಪ್ರಾಯ ಕಾರ್ಯ ಸಮಾಜದಲ್ಲಿ ದೇಹದಾನದ ಕುರಿತು ಹೆಚ್ಚಿನ ಜಾಗೃತಿ ಮೂಡಿಸುವುದರ ಜೊತೆಗೆ ಇತರರಿಗೂ ಇಂತಹ ಮಾನವೀಯ ನಿರ್ಧಾರಗಳನ್ನು ಕೈಗೊಳ್ಳಲು ಪ್ರೇರಣೆಯಾಗಲಿಕ್ಕಿದೆ. ಈ ಸಂದರ್ಭ ಎಐಸಿಯು ಕರ್ನಾಟಕ ರಾಜ್ಯಾಧ್ಯಕ್ಷ ಆಲ್ವಿನ್ ಡಿಸೋಜಾ, ಎಂಸಿಸಿ ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೋ, ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಕೇಂದ್ರೀಯ ಅಧ್ಯಕ್ಷ ಸಂತೋಷ್ ಡಿಸೋಜಾ ಹಾಗೂ ವಲಯ ಮತ್ತು ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದುಃಖದಲ್ಲೂ ಒಂದು ಸಂತೋಷವನ್ನು ಮೆರೆಯುವಂಥ ಒಂದು ಅದ್ಭುತ ಕೆಲಸ ಇವತ್ತು ಕಾರ್ವಿನ್ ಪಿರೇರವರ ಕುಟುಂಬದವರು ಮಾಡಿದ್ದಾರೆ. ತುಂಬ ಮಂದಿ ವಿವಿಧ ರೀತಿಯ ಒಂದು ದಾನ ಮಾಡ್ತಾರೆ. ಇವರು ಒಬ್ಬ ತೀರಿಕೊಂಡ ವ್ಯಕ್ತಿಯ ದೇಹವನ್ನು ಒಂದು ಮೆಡಿಕಲ್ ಕಾಲೇಜಿಗೆ ದಾನವಾಣಿ ಮಾಡಿ ಕೊಟ್ಟು ಒಂದು ಅವರ ಐಶ್ವರ್ಯವನ್ನು ಮೆರೆದಿದ್ದಾರೆ. ಮೃತದೇಹವನ್ನು ದಾನ ಮಾಡೋದು ಸಮಾಜಕ್ಕೆ ಒಂದು ಅಮೂಲ್ಯ ಕೊಡುಗೆ. ಆದ್ದರಿಂದ ಇದನ್ನು ನೆರವೇರಿಸಲಿಕ್ಕೆ ನನ್ನ ತಮ್ಮ ನವೀನ್ ಡಿಸೋಜಾ ಮತ್ತು ನನ್ನ ಅಪ್ಪ ಫೆಲಿಕ್ಸ್ ಡಿಸೋಜಾ ಮತ್ತು ಕುಟುಂಬದ ಎಲ್ಲ ಸದಸ್ಯರು ನಮಗೆ ಒಪ್ಪಿಗೆಯನ್ನು ನೀಡಿದ್ದು ನಾವಿವತ್ತು ಈ ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಇದೊಂದು ಸಮಾಜಕ್ಕೆ ಮಾದರಿಯಾದ ಕೆಲಸವಾಗಿದ್ದು ಇದರಿಂದ ವೈದ್ಯಕೀಯ ಶಿಕ್ಷಣ, ಸಂಶೋಧನೆ, ಆರೋಗ್ಯ ಸೇವೆ ಈ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಅಡ್ವಾನ್ಸ್ ಟೆಕ್ನಾಲಜಿ ಬಳಕೆ ಮಾಡಿ ನಮ್ಮ ಜನರ ಆರೋಗ್ಯ ಸ್ಥಿತಿಯನ್ನು ಇನ್ನಷ್ಟು ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಆದ್ದರಿಂದ ನನ್ನ ಅಮ್ಮ ಡಯಾಬಿಟಿಕ್ ಪೇಷಂಟ್ ಆಗಿದ್ದರು. ಆದರೆ ಅಲ್ಪ ಕಾಲದಲ್ಲೇ ಅವರು ತನ್ನ ಈ ತೊಂದರೆಯಿಂದಾಗಿ ದೇಹದ ಅಂಗಾಂಗಗಳು ಕೂಡ ನಿಷ್ಕ್ರಿಯವಾಗಿತ್ತು. ಇಲ್ಲ ಅಂದರೆ ಅವರ ವಿವಿಧ ಅಂಗಾಂಗಗಳಿಂದ ಹಲವಾರು ಮಂದಿ ತಮ್ಮ ಬದುಕನ್ನು ಬಾಳಲಿಕ್ಕೆ ಹಾಗೂ ಈ ಜಗತ್ತನ್ನು ನೋಡಲಿಕ್ಕೆ ಸಹಕಾರಿಯಾಗ್ತಿತ್ತು. ಅದು ನಮಗೆ ಸಾಧ್ಯ ಆಗಲಿಲ್ಲ. ಆದರೆ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳು ಈ ದೇಹದ ಮೂಲಕ ಅವರು ತಮ್ಮ ಕಲಿಕೆಯನ್ನು ಮುಂದುವರೆಸಿ ನಮ್ಮ ಸಮಾಜಕ್ಕೆ ಉತ್ತಮ ವೈದ್ಯರಾಗಿ ನಮ್ಮ ಎಲ್ಲ ಜನರ ಆರೋಗ್ಯಕ್ಕೆ ಅನಾರೋಗ್ಯದ ಸಮಯದಲ್ಲಿ ಉತ್ತಮ ಸೇವೆ ನೀಡಿ ಜನರನ್ನು ಉತ್ತಮ ಬದುಕು, ಯಶಸ್ವಿಯಾದ ಬದುಕನ್ನು ಬದುಕಲಿಕ್ಕೆ ಸಹಕಾರಿಯಾಗಲಿ ಅಂತೇಳಿ ಆಶಿಸ್ತೇನೆ.